ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಂದ್ರಮೋರೆ, ಮದುವೆ ಬಗ್ಗೆ ನಾನು ಏನು ಮನ್ಸು ಮಾಡಿದ್ದೀನೋ ಮಾಡಿಲ್ವೋ ಅನ್ನೋದೆಲ್ಲ ಮುಖ್ಯ. ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ ಅಲ್ವಾ? ನನ್ನ ಮನಸ್ಸಲ್ಲಿ ಈ ಥರದ್ದೆಲ್ಲ ಆಲೋಚನೆಗಳೇ ಇಲ್ಲ ಇಂದ್ರಮೋರೆ. ನನಗೆ ಲೈಫಲ್ಲಿ ತುಂಬ ಜವಾಬ್ದಾರಿಗಳಿದೆ. ನನ್ನ ತಂಗಿ ಮದುವೆ ಮಾಡ್ಬೇಕು, ಮೊದಲು ಮನೆ ಸಾಲಗಳು ತೀರಿಸ್ಬೇಕು. ಒಂದು ವೇಳೆ ನಾನು ಈ ಜಗತ್ತಲ್ಲೇ ಇಲ್ಲ ಅಂದರೆ ನಮ್ಮ ಮನೆಯವರು ಯಾರ ಮುಂದೆನೂ ಕೈ ಚಾಚಬಾರ್ದು, ಹಾಗೆ ನೋಡ್ಕೋಬೇಕು. ಅಲ್ಲಿವರೆಗೂ ನನ್ನ ಮನಸ್ಸಲ್ಲಿ ಮದುವೆ ಆಲೋಚನೆಗಳೇ ಬರಲ್ಲ ಇಂದ್ರಮ್ಮೋರೆ. ಆಹಾ, ಎಂಥ ಚಿನ್ನದಂಥ ಮನ್ಸಪ್ಪ ನಿಂದು. ಮಾಡು ಮಾಡು, ಮನೆಯವ್ರಿಗೋಸ್ಕರ ಮನೆಗೋಸ್ಕರ ಏನು ಮಾಡಬೇಕೋ ಎಲ್ಲ ಮಾಡು. ಎಲ್ಲ ಜವಾಬ್ದಾರಿಗಳನ್ನೂ ನಿನ್ನ ಹೆಗ್ಲ ಮೇಲೆ ಹಾಕ್ಕೊಂಡಿದ್ಯಾ. ನಮ್ಮ ಶ್ರೀವಲ್ಲಿ ಮದುವೆ ಆಗಿ ಬಂದಮೇಲೆ ಅವಳು ನಿನಗೆ ಹೆಗ್ಲು ಜೋಡಿಸ್ತಾಳೆ. ಮದುವೆ ಆದಮೇಲೂ ನೀನು ಅಂದ್ಕೊಂಡಿದ್ನೆಲ್ಲ ಮಾಡ್ಬೋದಲ್ಲ. ಸುಬ್ಬು, ಈ ಮನೆ ಚೆನ್ನಾಗಿರಬೇಕು, ಈ ಮನೇಲಿರೋರೆಲ್ಲ ಒಂದು ಹಂತಕ್ಕೆ ತಲುಪಬೇಕು ಅಂತ ಹೇಳ್ತಿರ್ತೀಯಲ್ಲ, ಅದೆಲ್ಲ ಆಗಬೇಕು ಅಂದರೆ ಶ್ರೀವಲ್ಲಿ ನಮ್ಮನೆ ಸೊಸೆಯಾಗಿ ಬರಬೇಕು. ಶ್ರೀವಲ್ಲಿ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಕಣೋ. ಹೌದು ಅಣ್ಣ, ಶ್ರೀವಲ್ಲಿ ಇಷ್ಟಪಡ್ತಾ ಇರೋದು ನೀನು ಒಬ್ಬನ್ನೇ ಅಲ್ಲ, ಈ ಮನೆಯವ್ರಿಗೆಲ್ರೂ. ನೋಡಪ್ಪ ಸುಬ್ರಹ್ಮಣ್ಯ, ಜೀವನದಲ್ಲಿ ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಯಾರು ಜಾಸ್ತಿ ಪ್ರೀತಿಸ್ತಾರೋ ಅವ್ರ ಜೊತೆ ಇರೋದು ಬಹಳ ಒಳ್ಳೇದು. ಆಗ ಜೀವನ ಆನಂದವಾಗಿರುತ್ತೆ. ನೋಡಪ್ಪ, ನನ್ನ ಮಗಳು ನಿನ್ನನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ನಿನಗೆ ಗೊತ್ತಿದೆಯೋ ಇಲ್ವೋ, ಆದರೆ ನಮಗೆ ಚೆನ್ನಾಗಿ ಗೊತ್ತಿದೆ. ಸುಬ್ಬು ಅವಳು ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾಳೆ. ನೀವಿಲ್ಲದೆ ಅವಳು ಬದುಕೋದಿಲ್ಲ. ದಯವಿಟ್ಟು ಎಲ್ಲರೂ ಸುಮ್ಮನೆ ಇರ್ತೀರಾ? ಎಲ್ಲರೂ ಒಟ್ಟಿಗೆ ಹೀಗೆ ಮಾತಾಡಿದ್ರೆ ನನ್ನ ಕೈ ಕಾಲೇ ಆಡ್ತಾ ಇಲ್ಲ, ಮಾತೇ ಬರ್ತಾ ಇಲ್ಲ. ಸುಬ್ರಹ್ಮಣ್ಯ, ನಿನ್ನ ಮಾತು ಕೇಳಬೇಕು ಅಂತ ಎಲ್ಲರೂ ಕಾಯ್ತಿದ್ದಾರೆ. ಆದರೆ ನೀನೇನು ಮಾತಾಡಬೇಕು ಅಂತಿದ್ಯೋ ಚೆನ್ನಾಗಿ ಯೋಚನೆ ಮಾಡಿ ಮಾತಾಡಪ್ಪ. ನೋಡು ಮಗನೇ, ಸ್ವಲ್ಪ ಸಮಾಧಾನವಾಗಿ ಆಲೋಚನೆ ಮಾಡು. ಬಾ, ಸ್ವಲ್ಪ ನೀರು ಕುಡಿ, ಆಮೇಲೆ ಮಾತಾಡೋಣ. ನೀರು ಕುಡಿ. ನೋಡು ಮಗನೆ, ಅವರೆಲ್ಲ ಸೇರಿಕೊಂಡು ನಿನ್ನ ಹೇಗಾದ್ರೂ ಮಾಡಿ ಮದುವೆಗೆ ಒಪ್ಪಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಮಾತೆಲ್ಲ ಕೇಳಬೇಡ ಮಗನೆ. ನಿನ್ನ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳು. ನನಗೆ ಅವ್ರ ಮುಂದೆ ನಿಂತು ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ನೋಡು, ಈ ಜಗತ್ತಿನಲ್ಲಿ ಎಲ್ಲರೂ ಸ್ವಾರ್ಥಿಗಳೇ. ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥ ನನಗೆ, ಅವ್ರ ಮಗಳು ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥ ಅವ್ರಿಗೆ. ಶ್ರೀವಳ್ಳಿ ಈ ಮನೆಗೆ ಬಂದರೆ ಈ ಮನೆ ಸುಧಾರಿಸುತ್ತೆ ಅನ್ನೋ ಸ್ವಾರ್ಥ ನಿಮ್ಮ ಅಮ್ಮನಿಗೆ, ನಿಮ್ಮ ಅಕ್ಕನಿಗೆ. ನೀನು ಶ್ರೀವಳ್ಳಿ ಕೈ ಹಿಡಿದ್ರೆ ತಾನು ಆ ಮನೇಲಿ ಚೆನ್ನಾಗಿರ್ಬೋದು ಅನ್ನೋ ಸ್ವಾರ್ಥ ನಿನ್ನ ತಂಗಿಗೆ. ಎಲ್ಲರೂ ಅವರು ಸ್ವಾರ್ಥಕ್ಕೆ ತಕ್ಕನಾಗೇ ಮಾತಾಡ್ತಿದ್ದಾರೆ ಮಗನೇ. ನಿನಗೂ ಸ್ವಲ್ಪ ಸ್ವಾರ್ಥ ಇರಲಿ. ನಿನ್ನ ಜೀವನದ ಬಗ್ಗೆ, ನಿನ್ನ ಸಂತೋಷದ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ಮಾಡು ಮಗನೇ. ಸುಬ್ರಹ್ಮಣ್ಯ, ಏನು ಯೋಚನೆ ಮಾಡ್ತಿದ್ಯೋ? ಬೀಗರು ಬಂದು ಮನೆ ಬಾಗಿಲಲ್ಲಿ ಕೂತಿದ್ದಾರೆ, ಇನ್ನೇ ಯೋಚನೆ ಮಾಡ್ತಿದ್ಯಾ? ನೋಡು, ಶ್ರೀವಲ್ಲಿ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ. ಸುಬ್ಬ, ಈ ಮನೆ ಚೆನ್ನಾಗಿರಬೇಕು, ಈ ಮನೆಯವರೆಲ್ಲ ಒಂದು ಹಂತಕ್ಕೆ ತಲುಪಬೇಕು ಅಂತ ಹೇಳ್ತಿರ್ತೀಯಲ್ಲ, ಅದೆಲ್ಲ ಆಗಬೇಕು ಅಂದರೆ ಶ್ರೀವಲ್ಲಿ ಮನೆ ಸೊಸೆಯಾಗಿ ಬರಬೇಕು.
ಸುಬ್ಬು ಸುಬ್ಬು ಅಣ್ಣ, ಶ್ರೀವಲ್ಲಿ ಈಗಾಗಲೇ ನಿನ್ನ ಗಂಡ ಅಂತ ಒಪ್ಕೊಂಡಿದ್ದಾಳೆ, ಅಮ್ಮನ ಅತ್ತೆ ಅಂತಾಳೆ, ನಮ್ಮೆಲ್ಲರೂ ತಮ್ಮರು ಅನ್ನೋ ಥರ ನೋಡ್ಕೊಂತಾಳೆ. ಇದಕ್ಕಿಂತ ಇನ್ನೇನು ಬೇಕು ಅಣ್ಣ ನಿಮಗೆ? ಸುಬ್ರಹ್ಮಣ್ಯ, ನೋಡು, ಶ್ರೀವಲ್ಲಿ ನಿನ್ನ ಜೀವನಕ್ಕೆ ಬಂದರೆ ನೀನು ತುಂಬ ಚೆನ್ನಾಗಿ ನೋಡ್ಕೋತಾಳೋ. ನೋಡು, ಅವ್ರ ಮನೇಲಿದ್ದೀವಿ, ಅವ್ರ ಅಂಗಲ್ಲಿದ್ದೀವಿ ಅಂತ ಈ ಮಾತು ಹೇಳ್ತಾ ಇಲ್ಲ. ಅವಳು ತುಂಬ ಒಳ್ಳೆ ಹುಡುಗಿ, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಆ ದೇವ್ರಿಗೆ ಕೊಟ್ಟಿರೋ ವರ ಕಣೋ. ನೀನು ಇವಳನ್ನ ಬೇಡ ಅಂದರೆ ಮತ್ತೆ ಈ ಥರ ಹುಡುಗಿ ಸಿಕ್ಕಲ್ವೋ? ನೋಡು ಸುಬ್ಬು, ಒಂದು ವೇಳೆ ನೀನಿಲ್ಲ ಅಂದ್ರು ನಿನ್ನಷ್ಟೇ ಈ ಮನೇನ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಅಂತ ನೀನು ಹೇಳ್ತಿಲ್ಲ. ಬಾಯಿ, ಏನಂತ ಮಾತಾಡ್ತಿದ್ಯೆ? ಅಪ್ಪ, ಈ ಮಾತನ್ನ ನಾನು ಹೇಳ್ತಿಲ್ಲ, ಸುಬ್ಬನ ಹೇಳಿದ್ದು. ಈ ಮಾತನ್ನ ಕೇಳ್ಬೇಕಾದ್ರೆ ನನ್ನ ಮನಸ್ಸಿಗೂ ನೋವಾಗುತ್ತೆ, ಆದರೆ ಇರೋ ವಿಷಯ ಹೇಳ್ತಿದ್ದೀನಪ್ಪ. ನೋಡು ಸುಬ್ಬು, ಒಂದು ವೇಳೆ ನೀನು ಈ ಮನೇಲಿ ಇಲ್ಲ ಅಂದ್ರೆ ನಿನ್ನಷ್ಟೇ ಚೆನ್ನಾಗಿ ಮನೇನ ನಡೆಸ್ಕೊಂಡು ಹೋಗೋಳು ಅಮ್ಮ ಇರಮ್ಮ. ಶ್ರೀವಲ್ಲಿ ಮಾತ್ರ ಕಣೋ, ಅರ್ಥ ಮಾಡ್ಕೊಳ್ಳೋ ಸುಬ್ಬು. ಆಯ್ತು ಬಾಯಿ ಕಡೆ. ನೋಡು, ಏನು ಹೇಳ್ತೀಯ ಯೋಚನೆ ಮಾಡು. ಮನೇಲಿ ಬಂದು ಕೂತಿದ್ದಾರೆ ಬೇಗರು, ಇಲ್ಲ ಅಂತ ಮತ್ತೆ ಹೇಳ್ಬೇಡ ಕಣೋ. ಒಪ್ಕೊಳ್ಳೋ, ಎಲ್ಲ ಒಳ್ಳೇದಾಗುತ್ತೆ. ಸುಬ್ಬು, ಎಲ್ಲ ಓಕೆ ತಾನೆ? ಏನಪ್ಪ, ಏನು ಯೋಚನೆ ಮಾಡಿದೆ? ನನ್ನ ಮಗಳನ್ನ ಮದುವೆ ಮಾಡಿಕೊಂಡು ಈ ಮನೆಗೆ ಸೊಸೆಯಾಗಿ ಕರ್ಕೊಂಬರೋದಕ್ಕೆ ನಿನ್ಗೆ ಒಪ್ಕೇನೋ? ಹೇಳಪ್ಪ ಸುಬ್ಬು, ಮನಸ್ಸಲ್ಲಿ ಏನಿದೆ ಅಂತ ಹೇಳು. ಕೊಟ್ಟು ತಗೊಳ್ಳೋ ಸಂಬಂಧ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಮನೆ ಮಗಳು ಆ ಮನೆಗೆ ಸೊಸೆ, ಆ ಮನೆ ಮಗಳು ಈ ಮನೆಗೆ ಸೊಸೆ. ಮದುವೆ ಆದಮೇಲೆ ಎರಡೂ ಮನೆ ಒಂದೇ ಮನೆ ಅನ್ನೋ ಥರ ಆಗುತ್ತೆ. ನಿನಗೆ ಈ ಮದುವೆ ಒಪ್ಪಿಗೆ ಇದೆ ತಾನೆ? ನನಗೆ 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 ಏನು ಮಾತಾಡಬೇಕು, ಏನು ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟು ಬೇಗ ಮದುವೆ ಆಗಬೇಕು ಅಂತ ಯೋಚನೆ ಮಾಡಿರಲಿಲ್ಲ. ನನಗೀಗಲೇ ಆಯ್ತು ಬಿಡು ಸುಬ್ಬು, ಬೇಡ ಬಿಡು. ನಾನಿಷ್ಟು ಕಾಡಿ ಬೇಡಿ ಬೇಡ್ಕೊಂಡ್ರು ನನ್ನ ಮಾತಿಗೆ ಕಿಂಚತ್ತು ಬೆಲೆ ಇಲ್ಲ ಅಲ್ವಾ? ಆಯ್ತು ಬಿಡು. ನಿನ್ನ ತಂಗಿ ನನ್ನ ಮನೆಗೆ ಸೊಸೆಯಾಗಿ ಬರ್ತಾಳಲ್ವಾ, ಅವಳು ಚೆನ್ನಾಗಿರ್ಬೇಕಲ್ವಾ? ಆಯ್ತು, ನೀನು ಒಪ್ಕೋಬೇಡ ಬಿಡು. ಅಮ್ಮ, ಮುಚ್ಚು ಬಾಯಿ. ಇದುವರೆಗೂ ನಾನು ಯಾರ ಹತ್ರನೂ ಇಷ್ಟು ಕಾಡಿ ಬೇಡಿ ಗಿನ್ಕೊಂಡು ಕೇಳ್ದವಳೆ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.